ದಿನ ನಿನ್ನ ಕತ್ತೆ ವಾಸನೆ ಬಂದಾಗ್ಲೇ ಅನ್ಕೊಂಡೆ. ಕತ್ತೆ ವಾಸನೆ ಬಂತಲ್ಲ? ಓ ಮಲ್ಲ, ಹೋದ್ ಜನ್ಮ ನೆನ್ಪಾದ ಹಾಗೆ. ಈ ಜನ್ಮನೇ ಸರಿಯಾಗಿ ಜ್ಞಾಪಕ ಇಲ್ಲ ನನಗೆ, ಇನ್ನು ಹೋದ್ ಜನ್ಮ ಬೇರೆ ಕೇಳು. ಹೋದ್ ಜನ್ಮದಲ್ಲಿ ರಾತ್ರಿ ಎಲ್ಲ ನನ್ನ ಸತಾಯಿಸಿ ಸುಸ್ತು ಮಾಡಿ ಬೆಳಗಿನ ಜಾವ ಹಾಗೆ ಬಿಟ್ಟು ಹೋದ್ಯಲ್ಲ, ಮರ್ತು ಬಿಟ್ಟಿಯಾ ಮಲ್ಲ? ಏಯ್, ನಾಚಿಕೆ ಆಗಲ್ವ ನಿನ್ಗೆ? ಇವತ್ತು ನಿನ್ ತಂಗಿಗೆ ಫಸ್ಟ್ ನೈಟು. ಅವಳಿಗೆ ಫಸ್ಟ್ ನೈಟು, ನನಗ್ ಬೇಕಾಗಿರೋದು ಒಂದೇ ಒಂದ್ ನೈಟು. ಹೋದ್ ಜನ್ಮದಿಂದ ಕಾಯ್ತಾ ಇದ್ದೀನಿ. ಟಾಸ್ ಹಾಕ್ತೀನಿ. ಹೆಡ್ಸ್ ಬಿದ್ರೆ ನಾನು ಇಷ್ಟಂಗೆ, ಟೇಲ್ಸ್ ಬಿದ್ರೆ ಈ ಜನ್ಮದಲ್ಲಿ ನನಗೆ ತೊಂದರೆ ಕೊಡಲ್ಲ ಮಲ್ಲ. ಓ ಸರಿ. ಯಾಕೊಂಥರ ಇದ್ದೀರಾ? ನೀನ್ ಬೇಜಾರು ಮಾಡ್ಕೊಳಲ್ಲ ಅಂದ್ರೆ ಹೇಳ್ತೀನಿ. ಜಾಸ್ಮಿನ್ ಮದುವೆ ಆಗೋವರೆಗೂ ನಮಗ್ ಫಸ್ಟ್ ನೈಟ್ ಬೇಡ ಅಂತ ಅನ್ಕೊಂಡಿದ್ದೀನಿ. ಇದರಲ್ಲಿ ಬೇಜಾರು ಮಾಡ್ಕೊಡುವಂಥದ್ದು ಏನಿದೆ? ನೀವು ಸ್ನೇಹಕ್ಕೋಸ್ಕರ ತ್ಯಾಗ ಮಾಡ್ಬೇಕಾದ್ರೆ ನಾನ್ ಪ್ರೀತಿಗೋಸ್ಕರ ಅಷ್ಟು ಮಾಡಲ್ವಾ? ಯಾಕಂಜು ಆಚೆ ಬಂದ್ಬಿಟ್ಟೆ? ಅದು ನಮ್ ಜಾತಕದ ಪ್ರಕಾರ ನಾವಿಬ್ರು ಸ್ವಲ್ಪ ದಿನ ಸೇರ್ಬಾರ್ದು, ಅದಕ್ಕೆ ಆಚೆಗೆ ಬಂದ್ಬಿಟ್ಟೆ. ಅವನ ಹೆಸರೇ ಆನಂದ. ಎಲ್ರಿಗೂ ಆನಂದ ಹರಡೋದು ಅವನ ಹುಟ್ಟುಗುಣ. ಅವನ ಆನಂದನೇ ತ್ಯಾಗ ಮಾಡಿ ನನಗ ಆನಂದ ಕೊಡಕ್ ಹೊರಟಿದ್ದಾನೆ. ಸಂತೋಷನ ಹಂಚ್ಕೊಳ್ಳೋದು ಸ್ನೇಹ, ದುಃಖನ ಹಂಚ್ಕೊಳ್ಳೋದು ಸ್ನೇಹ. ತನ್ನ ಸಂತೋಷನ ತ್ಯಾಗ ಮಾಡಿ ಇನ್ನೊಬ್ಬರಿಗೆ ಸಂತೋಷ ಕೊಡ್ತೀನಿ ಅನ್ನೋದು ಸ್ನೇಹ ಅಲ್ಲ, ಪಾಪ ದಡ್ಡ. ನನ್ಗೋಸ್ಕರ ಏನ್ ಬೇಕಾದ್ರೂ ತ್ಯಾಗ ಮಾಡ್ತಾನೆ. ನೀನ್ ತಪ್ಪು ತಿಳ್ಕೊತಿದ್ಯಾ? ನೀನ್ ಅನ್ಕೊಳ್ಳೋ ಥರ ಏನೂ ಇಲ್ಲ. ಆನಂದನ್ ಬಗ್ಗೆ ನೀನ್ ನನಗೆ ಹೇಳ್ತಾ ಇದ್ಯಾ?